ಕರಿಚಿರತೆ. ಮೋಹನ್ ಕುಮಾರ್ ಎನ್ ಅರ್ಪಿಸುವ ಮೋಹನ್ ಪ್ರೊಡಕ್ಷನ್ಸ್ ರವರ ದುನಿಯಾ ವಿಜಯ್ ನಾಯಕ ನಟನಾಗಿ ಅಭಿನಯಿಸಿರುವ ಆಕ್ಷನ್ ಚಿತ್ರ ಕರಿಚಿರತೆ. ಚಿತ್ರದ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ನಿರ್ಮಾಪಕ ಕೃಷ್ಣಯ್ಯ, ನಿರ್ದೇಶನ ಕೆ ಮಾದೇಶ್ ಅವರದು. ಅಪ್ಪ ಮಾದೇಶ್ವರ, ನನಗೆ ನಿನ್ನ ಪೂಜೆ ಮಾಡಕ್ ತುಂಬಾ ಇಷ್ಟ, ಮಾಡ್ತೀನಿ. ಆದ್ರೆ ಏನನ್ನೂ ಬೇಡಲ್ಲ. ಯಾಕೆ ಗೊತ್ತಾ? ನಿನ್ನ ಪೂಜೆ ಮಾಡಿ ಬೇಡಕ್ಕಿನ್ನ ನನಗೆ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರ ಮೇಲೆ ತುಂಬಾ ದೊಡ್ಡ ನಂಬಿಕೆ. ಅದಕ್ಕೆ ಆ ಶಕ್ತಿನ ಆ ದೇವ್ರಗಳ ಹತ್ರ ಬೇಡ್ಕೊತೀನಿ. ನೀವೇ ಸಾಧನೆ ಮಾಡೋರ ಪಾಲಿಗೆ ನಿಜವಾದ ದೇವರುಗಳು. ಆದಷ್ಟು ಬೇಗ ನಾನು ನಿಮ್ಮ ಥರ ಆಗ್ಬೇಕು ಅನ್ನೋ ಆಸೆ ಇದೆ. ಹಣ, ಐಶ್ವರ್ಯ, ಕೀರ್ತಿ ಎಲ್ಲ ಸಂಪಾದನೆ ಮಾಡಬೇಕು. ಹಂಗಂದ್ಬಿಟ್ಟು ಸಕ್ಸಸ್ಗೆ ಶಾರ್ಟ್ ಕಟ್ ರೂಟು ನಮ್ಮ ತಾಯಿನಿಗೂ ನಾನು ಹುಡುಕಲ್ಲ ಬಾಸ್. ನೀವೆಲ್ಲ ನಡ್ಕೊಂಡ್ ಬಂದ್ರಲ್ಲ, ಅದೇ ರಾಜಬೀದಿಲಿ ನಡ್ಕೊಂಡ್ ಬರ್ತೀನಿ. ನನಗ್ ಚೆನ್ನಾಗಿ ಗೊತ್ತು ತುಂಬಾ ಕಷ್ಟ ಇದೆ ಅಂತ. ಅದಕ್ಕೆ ಬೇಕಾಗಿರೋ ತಾಳ್ಮೆ, ಶಕ್ತಿ, ಬುದ್ಧಿ ಎಲ್ಲ ನೀವುಗಳೇ ಕೊಡ್ಬೇಕು. ಇಲ್ಲ, ನನ್ನ ಬಿಕಲಾಸಿ ಜೀವನನ ಜನಗಳು ನೋಡಿ ನಗಬಾರ್ದು ಕಡೆ ನಗುತ್ತಾ ಇದ್ದಾರೆ. ನೀನ್ ಅದೇನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ನಿನಗಿನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅವಳು ಬಾಳು ಅಗ್ದು ಉಗ್ದಿರೋ ಬಬ್ಬಲ್ ಗಮ್ ತರ ಆಗಿರೋದನ್ನ ನಾನ್ ನೋಡ್ಬೇಕು ಅಷ್ಟೇ. ಬಂಗಾರಿ ನಾನು ಇವಾಗ ಹೆಣ್ಣನ್ನ ಕೆಣಕಿದ್ರೆ ಜನ ನನ್ಗೆ ಓಟ್ ಕೊಡೋ ಬದಲು ಏಟ್ ಕೊಡ್ತಾರಮ್ಮಿ. ಅವಳನ್ನ ಕೆಣಕಿದ್ರೆ ಏಟು. ಈ ಫೋಟೋ ಪೇಪರ್ ನಲ್ಲಿ ಬಂದ್ರೆ ನಿನಗೆ ಎಕ್ಕಡದ ಏಟು. ಏ ರಾಜಲಕ್ಷ್ಮಿ, ಈ ಫೋಟೋ ತರ್ಸ್ಬಿಟ್ಟು ಲಕ್ಷಾಂತರ ರೂಪಾಯಿ ವಸೂಲ್ ಮಾಡಿದೆ. ಇವ ಬುಡುಕ್ಕೆ ಕೈ ಇರ್ತಿದ್ಯಲ್ಲ ರಾಜು. ನೀನು ಅವಳ ಮನೆ ರೈಡ್ ಮಾಡ್ತೀಯಾ ಅಥವಾ ಮೀಡಿಯಾದವರು ನಿನ್ ಮನೆ ರೈಡ್ ಮಾಡ್ಬೇಕಾ? ಏ ಇಂದ್ರ ಸುಂದ್ರ, ಏನ್ ಬಾವಾ ನಿಮ್ಮ ಅಕ್ಕಂಗೆ ಯಾರು ಅವಮಾನ ಮಾಡ್ಬಿಟ್ರ ಕಣಪ್ಪ. ಆ ಮಾತಾ ಯಾರಂತ ನೋಡ್ಬಿಟ್ಟು ಅವ್ಳು ಹಿಡ್ಕ ಬಂದು ಲಾಜಿಕ್ ಕೂಡಕ್ರಪ್ಪ. ಆಮೇಲೆ ಹೊಟ್ಟೆ ಬಂದ್ಬಿಟ್ಟು ಅವಳನ್ನ ಬಾಂಬೆ ಪರ್ಸ್ ಮಾಡ್ಬಿಟ್ಟು. ನಿನ್ ಸುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀಯಲ್ಲ, ಆ ದೊಡ್ಡ ಗುಣನೇ ನಿನ್ ಕಾಪಾಡುತ್ತೆ. ಜನನಾಯಕನಲ್ಲ, ಬರ್ಕೊಳ್ರಿ, ಕರೆಕ್ಟ್ ಬರ್ಕೊಳ್ಳಿ. ನಾನು ಜನ ಸೇವಕನಾಗಿ ಪರಿಸರ ಪ್ರೇಮಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಮಾದರಿಯಾಗಿ ನಾಮಪತ್ರ ಸಲ್ಲಿಸಬೇಕು ಅಂತ ಈ ರೀತಿ ಮಾಡೋದು. ಅದೇನ್ ಮಾಡೋದು, ದುರಂತ ನಮ್ಮ ವಿರೋಧಿ ರಾಜಕೀಯ ಮಿತ್ರರು ಇವತ್ತು ಈ ವಾತಾವರಣನೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ನಮ್ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ನಿನ್ ಕಮಿಷನ್ ಜೊತೆ 15 ರೂಪಾಯಿ ಎಕ್ಸ್ಟ್ರಾನು ತಗೋ. ಮೊದ್ಲು ವಿಷಯಕ್ಕೆ ಬಾ. ಮಾದ ಪೇಪರ್ಸ್ ಎಲ್ಲ ಓಕೆ, ಬಟ್ ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್. ಆ ಬ್ಯಾಂಕ್ ಮ್ಯಾನೇಜರು ಹಿಂದೆ PT ಬಾಸ್ ಆಗಿದ್ದಂತೆ. ಅವನಿಗೆ ಸ್ಪೋರ್ಟ್ಸ್ ಮನ್ಗಳಂದ್ರೆ ಬೊಲ್ಲೇ ಇಷ್ಟ. ಸ್ಪೋರ್ಟ್ಸ್ ಮನ್ಗಳು ಯಾರೇ ಲೋನ್ ಅಪ್ಲೈ ಮಾಡಿದ್ರು ಇಮಿಡಿಯೇಟ್ ಅನ್ಯಾಯ ಅಂದ್ರೆ ಹೋರಾಡುವಂತ ಒಳ್ಳೆ ಹೊಟ್ಟಿ ಕಟ್ಟಿದ್ದೀನಿ. ಅವನನ್ನ ಇಷ್ಟಪಡ್ತಾ ಇರ್ತಾರೆ. ಮಾದನ್ಗೆ ಇರೋದು ಲೋನ್ ತೆಗೆದುಕೊಂಡು ಒಂದು ಟ್ರಾವೆಲ್ ಏಜೆನ್ಸಿ ಕಷ್ಟಪಡ್ತಾ ಇರ್ತಾನೆ. ನಾನೇನು ಅಪ್ಪ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಆಟ ಅಂದ್ರೆ ಫುಟ್ಬಾಲು, ಕ್ರಿಕೆಟ್, ಕಬಡ್ಡಿ. ಓಕೆ 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 ಈಗ ನಾನೇನ್ ಮಾಡ್ಬೇಕು? ನೀನ್ ಏನು ಮಾಡ್ಬೇಡ. ಒಂದಷ್ಟು ಡ್ರೆಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಪಕ್ಕ ಸ್ಪೋರ್ಟ್ಸ್ ಮ್ಯಾನ್ ತರ ಡಿಸೈನ್ ಫೋಟೋ ತೆಗೆಸ್ಕೋ. ಅಷ್ಟೇ ತಾನೇ. ಇನ್ 1 hour ಅಲ್ಲಿ ಫೋಟೋಗಳು ನಿನ್ ಎದೆ ಮೇಲೆ ಇರ್ತವೆ. ಅಷ್ಟ್ ಮಾಡು. ಇನ್ನೊಂದು ವಾರದಲ್ಲಿ ಲೋನು ನಿನ್ ಕೈಯಲ್ಲಿರುತ್ತೆ. ಲೋನ್ ಸ್ಯಾಂಕ್ಷನ್ ಆಗೈತೆ. ನಾಳೆ ನಿನ್ ಮಗ ಬರೀ ಮಾದ ಅಲ್ಲ, ಮಾದೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಾರ್ಪೊರೇಟರ್ ಮಾದ. ವ್ಯಾಪಾರ ಎಲ್ಲ ಚೆನ್ನಾಗಾಗ್ಲಿ. ಒಂದ್ಸಲ ಭಾರತೀಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನಿಸುವ ದುಷ್ಟರಿಗೆ ಸರಿಯಾದ ಬುದ್ಧಿ ಕಲಿಸ್ತಾನೆ ಮಾದ. ಆ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನಿಸುವ ಹುಡುಗರು ಬೇರೆ ಯಾರು ಅಲ್ಲ, ಕಂಚಿಕೋಟೆ ಕಡೆಗೆ ಸೇರಿದವರು. ಈ ಕಂಚಿಕೋಟೆ ಅಂದ್ರೆ ಅದೇ ಊರಿನ ರಾಜಕೀಯ ನಾಯಕ. ಅವನ ಮರ್ಯಾದೆಯನ್ನ ಜನಗಳ ಮುಂದೆ ಹರಾಜು ಹಾಕ್ತಾನೆ ಮಾದ. ಇದರಿಂದ ಸಿಟ್ಟಾಗ್ತಾನೆ ಕಂಚಿಕೋಟೆ. ಈ ಘಟನೆಯಿಂದ ಹೆದರ್ದಂತ ಭಾರತಿ ಮತ್ತವಳ ಮನೆಯವರು ಆ ಊರನ್ನೇ ಬಿಟ್ಟು ಹೋಗ್ತಾರೆ. ಕರ್ಕೊಂಡೋಗ್ರ ಮನೆಗೆ.
ಹೋಗಯ್ಯ, ಫಸ್ಟ್ ಈ ಚಪ್ಪರಕ್ಕೆ ಚಪ್ಪನ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋ ಬದಲು ಲ್ಯಾಂಡ್ ರೈಟ್ಸ್ ಕಾಪಾಡೋದ್ ಕಲಿ. ಮಹಾಜನಗಳೇ, ಇಂಥ ನನ್ನ ಮಕ್ಕಳಿಗೆ ಓಟ್ ಹಾಕಿದ್ರೆ ಮನೆ ಹಾಳು ಮಾಡ್ಬಿಡ್ತಾರೆ, ಹುಷಾರಾಗಿರಿ. ಬಂದ್ರಯ್ಯ ಈ ಕಡೆಗೆ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ನೀನು ಒಬ್ಬ ಗಂಡಸೇನಯ್ಯ? ನಿನ್ನಂತ ಹೆಣ್ ಸಂಗನ್ಗೆ ಆ ಗಂಡು ಬೀರಿ ಹೆಂಗಯ್ಯ ಹುಟ್ಟು? ಏನ್ರಿ ಏನ್ರಿ ನಿಮ್ ಪ್ರಾಬ್ಲಮ್? ಏನು ನೀನ್ ಎಗ್ರಾಡೋದು ಇನ್ನೂ ಏನ್ ಕಡಿಮೆ ಆಗಿಲ್ವಾ? ಶಟ್ ಅಪ್. ನಿಮ್ ಲ್ಯಾಂಗ್ವೇಜ್ ನೋಡ್ರೆ ಗೊತ್ತಾಗತ್ತೆ ನೀವ್ ಎಷ್ಟು ಚೀಪ್ ಅಂತ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ, ಇಲ್ಲದ್ರೆ ಪೊಲೀಸ ಕರಿಬೇಕಾಗತ್ತೆ. ಬಿಡ್ರಿ, ಏನ್ರಿ ನಿಮ್ ಪ್ರಾಬ್ಲಮ್? ನೋಡಪ್ಪ, ಲೇಡೀಸ್ ಕೊಟ್ಟ ಡಿಸ್ಕೌಂಟ್ ಕೊಡ್ತಾ ಹೋಗಮ್ಮ. ಇವಳಿಗೊಂದು ಗತಿ ಕಾಣಿಸ್ರೆ ಇವತ್ತು ಇಲ್ಲಿಂದ ಹೋಗೋದಿಲ್ಲ. ಯಾರೇ ಇವಳು? ಅದೇ ರಕ್ತ ಮಾಡ್ತಿದ್ದಲ್ಲ, ಏನೇ ಬೊಗಳ್ದೆ ನೀನು? ನಾನು ನೋಡ್ತಾ ಇದೀನಿ, ಅವಾಗ ಏನ್ ರಿಂಗ್ ಆಡ್ತಾ ನೀವು? ಒಂದ್ ಕೈ ನೋಡ್ತಾ ನಿನ್ನ. ಆಯ್ತೋಗಮ್ಮ, ಆಯ್ತೋಗ್ ಸುಮ್ನೆ. ಒಳ್ಳೆ ಇದ ಬಿತ್ತ ಕೂದಲೇ ಬಿಟ್ಕೊಂಡು ನೋಡ್ಕೊಂತ ಹೋಗಮ್ಮ. ಮರ್ಯಾದೆ ಇಲ್ವಾ? ಹೋಗಿ ಅಂಕಲ್ ಒಳಗೆ ಕರ್ಕೊಂಡೋಗಿ. ಆಂಟಿ ಗುರು, ಅಲ್ಲೋಡು ಏನೋ ಬಿದ್ದಿದೆ. ಅತ್ತೇರಿಕೆ ಕೋಟೆ ರಾಜ್ಯಲಕ್ಷ್ಮಿ. ನಾವು ಕ್ರೈಮ್ ಸ್ಟೋರಿ ಹುಡ್ಕೊಂಡ್ ಬಂದ್ರೆ ಒಳ್ಳೆ ಲವ್ ಸ್ಟೋರಿನೇ ಸಿಕ್ಬಿಡ್ತು. ಕೋಟೆ, ನಾಳೆ ಟಿವಿ ಪೇಪರ್ನಲ್ಲೆಲ್ಲ ನೀನೇ ಹೀರೋ, ರಾಜ್ಯಲಕ್ಷ್ಮಿನೇ ಹೀರೋಯಿನ್. ಕಂಚಿಕೋಟೆಗೆ ಆಗಷ್ಟೇ MLA ಸೀಟ್ಗೆ ಟಿಕೆಟ್ ಸಿಕ್ಕಿರುತ್ತೆ. ಆದ್ರೆ ಈ ಘಟನೆಯ ನಂತರ ಅವನಿಗೆ ನಾಮಪತ್ರ ಹಿಂದೆ ತಗೋಬೇಕು ಅಂತ ಪ್ರೆಷರ್ ಬೀಳುತ್ತೆ. ಈ ಎಲ್ಲಾ ದ್ವೇಷದಿಂದ ಮಾದನ ಗೆಳೆಯರನ್ನ ಕೊಲೆ ಮಾಡಿಸ್ತಾನೆ ಕಂಚಿಕೋಟೆ. ಮೊದ್ಲು ಮಾದ ಯಾರು ಅಂತೇಳ? ಅವ್ನ್ ಬ್ಯಾಕ್ಗ್ರೌಂಡ್ ಏನೋ? ಅವ್ನು ಕೊಲೆ ಮಾಡಿಲ್ಲ ಸರ್. ಅವ್ನಿಗೆ ಜಾಸ್ತಿ ಆಗಿದೆ, ಇಳಿದು ಕಳಿಸ್ತೀನಿ. ನಡೆಯಮ್ಮ ಸುಮ್ಮನೆ. ಶ್ರುತಿ, ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗೋಕುಲ ಚಿತ್ರಮಂದಿರದ ಬಳಿ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿರುವ ಮಾದನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಸಾವು ಬದುಕು ಸೆಂಟ್ರಲ್ ಹೋರಾಟ ಅವೆಲ್ಲ ಇಲ್ಲ, ಸಾವು ಗ್ಯಾರಂಟಿ. ಇದೇ ಸಮಯಕ್ಕೆ ತಾಯಿ ಮಾದನನ್ನ ಒತ್ತಾಯ ಮಾಡಿ ಒಬ್ಳು ಹುಡುಗಿಗೆ ಮದುವೆ ಮಾಡಿಸ್ತಾರೆ. ಆದ್ರೆ ದ್ವೇಷದ ದಳ್ಳುರಿಯಿಂದ ಬೇಯ್ತಾ ಇದ್ದಂತ ಕಂಚಿಕೋಟೆ ಮಾದನ್ಗೆ ಹೊಡೆದು ಆಸ್ಪತ್ರೆಯನ್ನ ಸೇರಿಸ್ತಾರೆ. ಬ್ರೈನ್ ನರ್ವ್ಗೆ ಇಂಜುರಿ ಆಗಿ ನೆನಪಿನ ಶಕ್ತಿಯನ್ನ ಕಳ್ಕೊತಾನೆ ಮಾದ. ಅವನು ಸತ್ತಿಲ್ಲ ಅಂತ ಗೊತ್ತಾದಾಗ ಸಾಯಿಸೋದಕ್ಕೆ ಅಂತ ಕಂಚಿಕೋಟೆ ಆಸ್ಪತ್ರೆಗೂ ಬರ್ತಾರೆ. ಆದ್ರೆ ಮಾದ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವರನ್ನ ಬಿಟ್ಟು ಹೋಗ್ತಾರೆ. ಯಾವುದಕ್ಕೂ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಸ್ಟೇಷನ್ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ. ಓಕೆ ಡಾಕ್ಟರ್. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ ಗಂಡನ್ ಉಳಿಸ್ಕೊಡಿ ಪ್ಲೀಸ್. ಡೋಂಟ್ ವರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಘಟನೆಗಳಿಂದ ಮಾದನ ತಾಯಿ ಮತ್ತವನ ಹೆಂಡತಿ ತುಂಬಾ ನೋವನ್ನು ಅನುಭವಿಸ್ತಾರೆ.
ಸ್ವಲ್ಪ ಸಮಯದ ನಂತರ ಕಂಚಿಕೋಟೆಗೆ ಬೆದರಿಕೆಯ ಕರೆಗಳು ಬರೋದಕ್ಕೆ ಶುರುವಾಗುತ್ತೆ. ಆ ಕರೆಯಲ್ಲಿ ಕೇಳಿ ಬರ್ತಾ ಇರೋ ಧ್ವನಿ ಮಾತಾಡುತ್ತೆ. ಅಷ್ಟು ಮಾತ್ರ ಅಲ್ಲದೆ ಕಂಚಿಕೋಟೆಯ ಗ್ಯಾಂಗ್ ನ ಒಬ್ಬೊಬ್ಬರನ್ನೇ ಮುಗಿಸ್ತಾ ಇರ್ತಾರೆ. ಇದೆಲ್ಲದರಿಂದ ಸಂದೇಹ ಬರುತ್ತೆ ಕಂಚಿಕೋಟೆಗೆ. ಹೋಗ್ರಪ್ಪ ಅವ್ನ್ ತಲೆ ತಗೊಂಬನಿ ಅಂದ್ರೆ ಮಿದಲೇ ದೇವ್ ತಗೊಂಡ್ಬಿಟ್ರ ಕಣೋ. ಅಯ್ಯೋ ದುಶ್ಮನ್ ಮೇಲೆ ಗ್ಯಾಸ್ ಬಾಂಬ್ ಹಾಕ್ಬಿಟ್ಟ ಕಣೋ. ಏನ್ ಮಾಡ್ತಾನ ನೀರ್ ಕಡೆಗೆ ಹೋಗಿ ಮುಂದ್ ವಾರ ಏನೋ ಏನೋ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀರಾ? ಏನ್ ಮಾಡ್ಬೇಕು ದೇವ್ರು? ಕುಟ್ಟೆ ಬಿಲ್ ಆಡಕ್ ಬರಲ್ವಾ? ನೀನು ನಿನ್ನ ಎಂಟ್ರು ನಿಮ್ಮವ್ವ ನೀವೆಲ್ಲ ಸೇರ್ಕೊಂಡು ಆಡ್ರಪ್ಪ ಕುಂಟೆ ಬಿಲ್ ಆಟನ. ನೋಡ್ದಾ ಅವ ಕುಟ್ಟೆ ಬಿಲ್ ಆಡಲ್ಲ, ಶ್ರುತಿ ಕುಟ್ಟೆ ಬಿಲ್ ಆಡಲ್ಲ. ಲೇ ಆ ಮಜೂರ್ಗಳನ್ನ ಇಟ್ಕೊಳ್ರು. ಇನ್ನು ನಮ್ಮ ಆಪೋಸಿಟ್ ನೋಡ್ರ ದುಷ್ಮನ್ಗಳಿಗೆ ಹಿಂಗ್ ಬಿಲ್ಟಾಗಿ ಹೊಡೆದ್ರೆ ನಮ್ಮ ಮುಂದೆ ಕುಂಟೆ ಬಿಲ್ಲೆ ಆಡ್ತಾ ಬರ್ಲೇನಪ್ಪ ಕುಂಟೆ ಬಿಲ್ಲೆ. ಏನೋದು ಗಲಾಟೆ ನೋಡಿ ಅಮ್ಮ, ಆಲ್ರೆಡಿ ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ. ಹುಷಾರಾಗಿ ನೋಡ್ಕೋಬೇಕು. ಕರ್ಕೊಂಡೋಗಿ ಅವನ್ನ. ಸರಿ ಡಾಕ್ಟ್ರೆ. ಬಾರ ಮಾದ, ಒಂದ್ ನಿಮಿಷ ಮಾದ. ಗುಡ್. ಗಾಡಿಯಿಂದಾನೆ ಓಡ್ಬಾ, ಅಲ್ಲಿ ಮುಂದೆ ಕೊಡಿಸ್ತೀನಿ. ಬೇಗ ಬರೋ, ಬಾರ ಬೇಗ. ಬಿಸಿ 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 ಹುಷಾರ್ ಬಿಸಿ. ಏನು ನಿನ್ನ ಬಿಟ್ಟು ಸ್ನಾನ ಮಾಡೋಣ? ನಿಮ್ಮ ಹತ್ರ ಬಿಟ್ಟು ನಾನು ಬಿಟ್ಟಿದ್ದಲ್ಲ. ಹಾಗಾಗಿ ಮಾದನ ತಾಯಿ ಮತ್ತವನ ಹೆಂಡತಿಯನ್ನ ಒತ್ತೆಯಾಳಾಗಿ ಕಿಡ್ನಾಪ್ ಮಾಡ್ತಾನೆ. ಇಲ್ಲಿಯ ತನಕ ಮಾನಸಿಕ ಅಸ್ವಸ್ಥನಂತೆ ನಟನೆ ಮಾಡ್ತಾ ಇದ್ದಂತ ಮಾದ ಈಗ ವೈರಿಗಳ ಹತ್ತಿರ ಬರ್ತಾನೆ. ಅವರ ಜೊತೆ ಹೊಡೆದಾಡಿ ತನ್ನ ತಾಯಿ ಮತ್ತು ಹೆಂಡತಿಯನ್ನ ರಕ್ಷಿಸ್ತಾನೆ. ವೈರಿಗಳ ಕೊಲೆ ಮಾಡ್ತಾನೆ. ನಂತರ ಮತ್ತೆ ಮಾನಸಿಕ ಅಸ್ವಸ್ಥನಂತೆ ನಾಟಕ ಆಡ್ತಾನೆ. ಬನ್ನಿ ಸರ್ ಹೋಗೋಣ. ಎದ್ಮೇಲೆ ಅವನೇ ಎದ್ದು ಹೋಗ್ತಾನೆ. ಹೇಳ್ರಿ ಸರ್, ಮಾದ ಇಲ್ಲೇ ಸ್ಟೇಷನ್ ಮುಂದೆ ಮಲಗಿದಾನೆ ಸರ್. ವಾಟ್? ಈಗ ಅರೆಸ್ಟ್ ಮಾಡಲ ಸರ್? ಬೇಡ ಬೇಡ, ಅವನ ಎಬ್ಸ್ ಕಳಿಸಿ. ಏನು ಆ ಮಾದ ಸ್ಟೇಷನ್ ಎದುರುಗಡೆ ಮಲಗಿದಾನಂತೆ. ಇದು ಅವನ ಕೆಲಸ ಅಲ್ಲ ಅಂತ ಕಾಣುತ್ತೆ. ಹೆಂಗಪ್ಪ ಹೇಳ್ತೀಯಾ? ಅಲ್ಲ ಕಣಯ್ಯ, ಇಲ್ಲಿಂದ ಸ್ಟೇಷನ್ಗೆ ಜೀಪಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಬೇಕು. ಇನ್ನು 10 ನಿಮಿಷದಲ್ಲಿ ಇದೆಲ್ಲ ಆಗಕ್ ಸಾಧ್ಯನಾ? ಮತ್ತಿನ್ ಯಾವನೋ ಹೊಸ ದುಶ್ಮನ್ ಉಟ್ಕೊಂಡಿರೋದು. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇ. ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯ್ಸ್ ಕಮ್ಮಿ ಆಯ್ತು ಕಣ. ನಿನ್ನ ಆಯ್ಸ್ ಯಾವತ್ತೋ ಮುಗ್ದೋಯ್ತು, ಕಾಲಿಗೆ ಬಿಡಲೇ. ಬೀಳ್ತೀನಿ ಕಣ. ಅಮ್ಮ ತಾಯಿ ನಿನ್ ಕಾಲ್ಗೂ ಬೀಳ್ತಾ ಇದ್ದೀನಿ. ನಡಿ ಆಚೆ ನಡಿ. ಆಡೆ ಕುಂಟೆ ಬೆಲೆ ಆಡೆ. ಆಡ್ಲಿಲ್ಲ ಅಂದ್ರೆ ನೀನ್ ಶ್ವಾಸ ಹಂಗೆ ತಿನ್ಕೊಂಡ್ಬಿಡ್ತೀನಿ. ಆಡೆ ಬಾರ. ಕೊಡ ಇಲ್ಲಿ. ಹೋಗಿ ನೀನ್ ಆಡೆ ಆಡು ಅಂತಂದ್ರೆ ಯಾವನವನಲ್ಲೇ. ಒಬ್ಬನು ಬಿಡ್ಬೇಡಿ ಕಣ, ಎಲ್ಲ ಕಡೆ ಹುಡುಕ. ಹೋಗ್ರ ಎಲ್ಲ ಕಡೆಗೆ. ಮುಂದೆ ರೀ. ಅವನನ್ನ ಅರೆಸ್ಟ್ ಮಾಡೋ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆದ್ರೆ ಮಾನಸಿಕ ಸ್ಥಿಮಿತ ಇಲ್ಲದ ಕಾರಣ ಅವನಿಗೆ ಯಾವುದೇ ಶಿಕ್ಷೆಯನ್ನು ಕೊಡದೆ ನ್ಯಾಯಾಲಯ ಅವನನ್ನ ಖುಲಾಸೆ ಮಾಡುತ್ತೆ. ಇದು ಪರಿಚಿತೆಯ ಸಾಹಸ.
ನೀನ್ ನಾಯಿನೋ ನರಿನೋ ಎದುರು ಹಾಕೊಂಡಿದ್ರೆ ನಿನ್ಗೇನು ಆಗ್ತಾ ಇರ್ಲಿಲ್ಲ. ನೀನ್ ಎದುರು ಹಾಕೊಂಡಿದ್ ಚಿರತೆನ ಕಣೋ, ಕರಿ ಚಿರತೆನ. ನಮ್ ತಾಯಿ ಬೆಂಕಿ ಇದ್ದಂಗೆ ಕಣೋ, ಬೆಂಕಿ ಇದ್ದಂಗೆ. ಯಾವತ್ತ ಕಂಚಿನ ಕೋಟೆ ಪವಿತ್ರವಾದ ನಮ್ ತಾಯಿ ಶೀಲದ ಬಗ್ಗೆ ಕೇವಲವಾಗಿ ಮಾತಾಡದ್ನೋ ಅವತ್ತೇ ನಿಮ್ ಸಾವಿನ ಡೇಟ್ ಎಲ್ಲ ನಾನು ಬರೆದಿಟ್ಕೊಂಡೆ ಕಣೋ. ಅವ್ರು ಯಾರೋ ಜುಟ್ಟು ವಾದ ಪ್ರತಿವಾದಗಳನ್ನು ಆಲಿಸಿ ಆಸ್ಪತ್ರೆಯ ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿದ ನಂತರ ಮಾದ ಎಂಬ ಆರೋಪಿ ಸಂಪೂರ್ಣ ಮಾನಸಿಕ ಅಸ್ವಸ್ಥ ಎಂದು ನ್ಯಾಯಾಲಯ ತೀರ್ಮಾನಿಸಿದೆ. ಹುಷಾರಾಗಿ ನೋಡ್ಕೊಳ್ಳಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಅಮ್ಮ ರೈಟ್ ಅಲ್ಲ, ನಾನ್ ರೈಟ್. ನಾನು ರೈಟಾ?